ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಯಾರ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತೆ ಅನ್ನೋ ಟ್ಯಾಗ್ ಲೈನ್ ಮೂಲಕ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಪ್ರೋಮೋದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಯಾವ ತರ ಎಲ್ಲ ನಡೀತು, ಪ್ರೋಸೆಸ್ ಯಾವ ತರ ಇರುತ್ತೆ ಅಂತ ಡೀಟೇಲ್ಸ್ ನ ಕೊಡ್ತಾ ಇದಾರೆ. ಅಂಡ್ ಫಿನಾಲೆ ವೀಕ್ ನ ಫೈನಲ್ ವೋಟಿಂಗ್ ಪೋಲ್ಸ್ ಯಾವತ್ತು ಪ್ರಾರಂಭವಾಗುತ್ತೆ, ಸೊ ಇದ್ರ ಕುರಿತಾಗಿ ಸಹ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗಾಗಲೇ ನಿಮ್ಗೆ ಎಲಿಮಿನೇಷನ್ ಪ್ರೋಸೆಸ್ ನ ಬಗ್ಗೆ ಅಪ್ಡೇಟ್ ನ ಕೊಟ್ಟಿದ್ದೀನಿ. ಎಲಿಮಿನೇಟ್ ಆಗಿರುವಂತ ಕಂಟೆಸ್ಟೆಂಟ್ ಧ್ರುವಂತ್ ಅನ್ನೋ ಒಂದು ಅಪ್ಡೇಟ್ ಇದೆ. ಸೊ ಅದ್ರ ಕುರಿತಾಗಿ ನಾವು ಮಾತಾಡಿದೀವಿ. ಇಲ್ಲಿ ಡೇಂಜರ್ ಝೋನ್ ಅಲ್ಲಿ ರಘು ಅವರು, ಕಾವ್ಯ ಮತ್ತೆ ಧ್ರುವಂತ್ ಅವರು ಇದ್ರು. ಅವರ ಪೈಕಿ ಧ್ರುವಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅದ್ರ ಕುರಿತಾಗಿ ಮಾತಾಡಿದೀವಿ. ಸೊ ಈ ಒಂದು ಎಲಿಮಿನೇಷನ್ ಪ್ರೋಸೆಸ್ ಅನ್ನೋದು ಬಿಗ್ ಬಾಸ್ ಯಾವ ತರ ಪ್ಲಾನ್ ಮಾಡಿದ್ರು, ಯಾವ ತರ ಕಾಣಿಸ್ತಾ ಇದೆ ಎಲಿಮಿನೇಷನ್ ಪ್ರೋಸೆಸ್ ಅಂತ ಈಗ ಒಂದು ಪ್ರೋಮೋನ ರಿಲೀಸ್ ಮಾಡಿದರೆ ಯಾರ ಪಯಣ ಇಲ್ಲಿಗೆ ಅಂತ್ಯ ಆಗುತ್ತೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಸಹ ಇಟ್ಟಿದ್ದಾರೆ. ಸೊ ಇಲ್ಲಿ ಮೊದಲಿಗೆ ಪ್ರೋಮೋ ಪ್ರಾರಂಭವಾದ್ರೆ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಇನ್ಕ್ಲೂಡಿಂಗ್ ಧನುಷ್ ಅವ್ರನ್ನು ಸಹ ಸೇರಿಸಿಕೊಂಡು ಗಾರ್ಡನ್ ಏರಿಯಾದಲ್ಲಿ ನಿಂತಿದ್ದಾರೆ. ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರ್ತಾ ಇದೆ, ಮಿಡ್ ವೀಕ್ ಎಲಿಮಿನೇಷನ್ ಪ್ರೋಸೆಸ್ ಅನ್ನೋದು ಈಗ ಪ್ರಾರಂಭವಾಗುತ್ತೆ ಅಂತ ಬಿಗ್ ಬಾಸ್ ಹೇಳ್ತಾ ಇದ್ದಾರೆ. ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಯಾರೆಲ್ಲ ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಇದಾರೆ ಅವರನ್ನೆಲ್ಲರನ್ನು ಸಹ ಆಕ್ಟಿವಿಟಿ ರೂಮ್ ಅಥವಾ ಟಾಸ್ಕ್ ರೂಮ್ ಅಂತ ಏನ್ ಕರಿತೀವಿ ಆ ಒಂದು ರೂಮ್ ನ ಒಳಗಡೆ ಕರೀತಾ ಇದಾರೆ. ಸೊ ಒಬ್ಬೊಬ್ಬರಾಗಿ ರೂಮ್ ಒಳಗಡೆ ಬಂದಂತ ಕಂಟೆಸ್ಟೆಂಟ್ ಗಳಿಗೆ ಚೇರ್ ಅನ್ನು ಸಹ ನಿಲ್ಲಿಸಿದ್ರೆ ಎಲ್ಲಾ ಕಂಟೆಸ್ಟೆಂಟ್ ಸಹ ನಿಂತ್ಕೊಂಡು ಬಿಗ್ ಬಾಸ್ ಹೇಳ್ತಾರಂತ ಮಾತುಗಳನ್ನ ಕೇಳ್ತಾ ಇದಾರೆ. ಸೊ ಮುಂದುವರೆದ ಭಾಗದಂತೆ ಈ ಒಂದು ಎಲಿಮಿನೇಷನ್ ಪ್ರೋಸೆಸ್ ನ ಬಿಗ್ ಬಾಸ್ ಅವರು ಯಾವ ತರ ಡಿಸೈನ್ ಮಾಡಿದ್ರೆ ಅಂತ ಮಾತಾಡೋದಾದ್ರೆ, ಬಿಗ್ ಬಾಸ್ ಅವರು ಹೇಳ್ತಾ ಇದ್ದಾರೆ ಆಕ್ಟಿವಿಟಿ ರೂಮ್ ನಿಂದ ಒಬ್ಬೊಬ್ಬರಾಗಿ ಕಂಟೆಸ್ಟೆಂಟ್ ಗಳನ್ನ ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಸೊ ಬಿಗ್ ಬಾಸ್ ಮನೆಗೆ ಯಾರು ಮರಳಿ ಕಂಟೆಸ್ಟೆಂಟ್ ಗಳು ವಾಪಸ್ ಬರ್ತಾರೋ ಅವರು ಫಿನಾಲೆ ವೀಕ್ ಗೆ ನೀವು ಕಂಟೆಸ್ಟೆಂಟ್ ಗಳಾಗಿ ಆಯ್ಕೆ ಆಗಿದ್ರೆ ಫಿನಾಲೆ ವೀಕ್ ನಲ್ಲಿ ನೀವು ಇರ್ತೀರಾ. ಯಾವೊಬ್ಬ ಕಂಟೆಸ್ಟೆಂಟ್ ಈ ಒಂದು ಸೀಕ್ರೆಟ್ ರೂಮ್ ಅಥವಾ ಏನೋ ಅಂತ ಕರಿತೀವಿ, ಟಾಸ್ಕ್ ರೂಮ್ ಅಂತ ಕರಿತೀವಿ, ಆ ಒಂದು ರೂಮ್ ನಿಂದ ಹೊರಗಡೆ ಹೋದ್ಮೇಲೆ ಮತ್ತೆ ಒಳಗಡೆ ಬರೋದಿಲ್ವೋ ಆ ಕಂಟೆಸ್ಟೆಂಟ್ ಈ ಒಂದು ವಾರ ಎಲಿಮಿನೇಷನ್ ಆಗಿ ತಮ್ಮ ಬಿಗ್ ಬಾಸ್ ಜರ್ನಿಯನ್ನ ಇಲ್ಲಿಗೆ ಎಂಡ್ ಮಾಡ್ತಾರೆ ಅಂತ ಬಿಗ್ ಬಾಸ್ ಅವರು ಸೂಚನೆ ಕೊಡ್ತಾ ಇದ್ದಾರೆ. ಸೊ ಒಬ್ಬೊಬ್ಬರಾಗಿ ಕಂಟೆಸ್ಟೆಂಟ್ ಗಳು ಸಹ ಇಲ್ಲಿ ಬರ್ತಾ ಇದ್ದಾರೆ. ಏನೋ ಒಂದು ಟಾಸ್ಕ್ ರೂಮ್ ನ ಆಚೆಗೆ ನಡ್ಕೊಂಡು ಬರ್ತಾ ಇರೋ ನಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ಮೊದಲಿಗೆ ಆಕ್ಟಿವಿಟಿ ರೂಮ್ ನಿಂದ ಹೊರಗಡೆ ಬರ್ತಾ ಇರೋದು ರಕ್ಷಿತಾ ಶೆಟ್ಟಿ ಅವರು ಕಾಣಿಸ್ತಾ ಇದ್ದಾರೆ, ನಂತರ ಗಿಲ್ಲಿ ಅವರು ಬರ್ತಾರೆ, ನಂತರ ಇಲ್ಲಿ ಅಶ್ವಿನಿ ಗೌಡ ಅವರು ಬರ್ತಾರೆ, ನಂತರ ಇಲ್ಲಿ ನಮ್ಗೆ ರಘು ಅವರು ಬರ್ತಾರೆ, ಫೈನಲಿ ಏನು ಧ್ರುವಂತ್ ಅವರು ಬರ್ತಾರೆ, ಫೈನಲ್ ಆಗಿ ಕೊನೆಯದಾಗಿ ನಮ್ಗೆ ಕಾವ್ಯ ಅವರು ಸಹ ಇಲ್ಲಿ ಆಕ್ಟಿವಿಟಿ ರೂಮ್ ಇಂದ ಹೊರಗಡೆ ಬರೋದು ತೋರಿಸ್ತಾ ಇದ್ದಾರೆ. ಸೊ ವೀಕ್ಷಕರ ದೃಷ್ಟಿಯಲ್ಲಿ ನೋಡುವಂತ ಪ್ರೋಮೋ ನೋಡುವವರಿಗೆ ಮೇ ಬಿ ಕಾವ್ಯ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ಬಿಟ್ಟಿದ್ದಾರೆ ಅನ್ನೋ ತರ ಇಂಟ್ರೆಸ್ಟಿಂಗ್ ತರಿಸೋದಕ್ಕೆ ಇವತ್ತಿನ ಎಪಿಸೋಡ್ ನ ಕುತ್ಕೊಂಡು ನೋಡೋ ತರ ಇಲ್ಲಿ ಪ್ರೋಮೋನ ಕಟ್ ಮಾಡಿದ್ದಾರೆ. ಇಲ್ಲಿ ಪ್ರೋಮೋನ ಕೊನೆಯಲ್ಲಿ ನಮ್ಗೆ ಕಾವ್ಯ ಆಕ್ಟಿವಿಟಿ ರೂಮ್ ನಿಂದ ಹೊರಗಡೆ ಬರ್ತಾ ಇರೋದ್ರಿಂದ ಇಲ್ಲಿ ಕಾವ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಒಂದು ಭಾವನೆ ಜನಗಳಲ್ಲಿ ಬರಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಪ್ರೋಮೋನ ಎಡಿಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಸೊ ಸದ್ಯಕ್ಕೆ ರಿಲೀಸ್ ಆಗಿರೋಂತ ಪ್ರೋಮೋದಲ್ಲಿ ಇರುವಂತ ಆಕ್ಟಿವಿಟೀಸ್ ಆಗಿರಬಹುದು, ಇಲ್ಲ ಅಂದ್ರೆ ಒಂದು ನಾಮಿನೇಷನ್ ಪ್ರೋಸೆಸ್ ಕುರಿತಾದಂತ ಒಂದು ಇನ್ ಡೀಟೇಲ್ ಆಗಿರುವಂತ ಒಂದು ವಿವರಣೆ ಇದು. ಅಂಡ್ ಇಲ್ಲಿ ನಮ್ಗೆ ಇಂಟ್ರೆಸ್ಟಿಂಗ್ಲಿ ಫಿನಾಲೆ ವೀಕ್ ನ ಒಂದು ಫೈನಲ್ ವೋಟಿಂಗ್ ಅಂತ ಏನಿದೆ ಆ ಒಂದು ವೋಟಿಂಗ್ ಪೋಲ್ಸ್ ಯಾವತ್ತು ಪ್ರಾರಂಭವಾಗುತ್ತೆ ಅಂದ್ರೆ ಇವತ್ತು ಎಪಿಸೋಡ್ ನ ನಂತರ ಆ ಒಂದು ವೋಟಿಂಗ್ ಪೋಲ್ಸ್ ಅನ್ನೋದು ಪ್ರಾರಂಭವಾಗುತ್ತೆ. ನಾವೆಲ್ಲ ಸಹ ಏನ್ ಅನ್ಕೊಂಡಿದ್ವಿ ಇವತ್ತು ನೈಟ್ ಅನ್ನ ಪ್ರಾರಂಭವಾಗುತ್ತೆ, ಇನ್ ಕೇಸ್ ಮಿಸ್ ಆದ್ರೆ ನಾಳೆ ಎಪಿಸೋಡ್ ನ ನಂತರ ಪ್ರಾರಂಭವಾಗುತ್ತೆ. ನಾಳೆ ಮಾರ್ನಿಂಗ್ ಮೇ ಬಿ ಒಂದು ಎಲಿಮಿನೇಷನ್ ಪ್ರೋಸೆಸ್ ನ ಪ್ರೋಮೋ ಬರಬಹುದು ಅಂತ ಸಹ ಚರ್ಚೆ ಮಾಡಿದ್ವಿ. ಬಟ್ ಬಿಗ್ ಬಾಸ್ ಇನ್ನು ಉಳಿದಿರೋದು 3 ದಿನಗಳಾಗಿರೋದ್ರಿಂದ ಸಾಟರ್ಡೆ ಸಂಡೇ 2 ದಿನಗಳ ಕಾಲನೂ ಇಲ್ಲಿ ಶೂಟಿಂಗ್ ನಡೆಯೋದ್ರಿಂದ ಇಲ್ಲಿ ನಮಗೆ ಗುರುವಾರ ಮತ್ತೆ ಶುಕ್ರವಾರ ಅಭಿಮಾನಿಗಳಿಗೆ ಈ ಒಂದು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ಸ್, ರನ್ನರ್ಸ್, ಟಾಪ್ 5, ಟಾಪ್ 6 ಅನ್ನ ನಿರ್ಧಾರ ಮಾಡುವಂತ ವೋಟಿಂಗ್ ಅನ್ನ ಮಾಡುವಂತ ಒಂದು ಜವಾಬ್ದಾರಿಯನ್ನ ಇವತ್ತಿನ ನೈಟ್ ನಮ್ಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಬಿಗ್ ಬಾಸ್ ಅಭಿಮಾನಿಗಳಿದ್ದೀರಾ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಅನ್ನ ಜಯಶೀಲರಾಗಿ ಮಾಡೋದಕ್ಕೆ, ಇಲ್ಲಾಂದ್ರೆ ಟಾಪ್ 6 ಅಲ್ಲಿ ಅವರಿಗೆ ಯಾವ ಸ್ಥಾನ ನಿರ್ಧಾರ ಮಾಡಬೇಕು ಅನ್ನೋದು ಎಲ್ಲ ನಿಮ್ಮ ಕೈಯಲ್ಲಿದೆ. ಮಿಸ್ ಮಾಡದೆ ಯಾವುದೇ ರೀತಿ ವೋಟ್ ಗಳನ್ನ ಸ್ಪ್ಲಿಟ್ ಮಾಡದೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ 99 ವೋಟ್ಸ್ ನ ಕೊಡಿ. ಅಂಡ್ ಒಂದು ಇರೋ ಅಪ್ಡೇಟ್ ನ ಪ್ರಕಾರ ಗುರುವಾರ ಮತ್ತೆ ಶುಕ್ರವಾರ 2 ದಿನಗಳ ಕಾಲನು ವೋಟಿಂಗ್ ಪಲ್ಸ್ ಅನ್ನೋದು 2 ಬಾರಿ ಪ್ರಾರಂಭವಾಗುತ್ತೆ. ಅಂದ್ರೆ 99 ನೀವು 2 ಬಾರಿ ವೋಟ್ ಮಾಡುವಂತ ಅವಕಾಶ ಬಿಗ್ ಬಾಸ್ ಅವ್ರು ಮಾಡ್ಕೊಡ್ತಾರೆ ಅಂತ ಒಂದು ಅಪ್ಡೇಟ್ ಇದೆ. ಸೊ ಅಪ್ಡೇಟ್ ಎಷ್ಟರ ಮಟ್ಟಿಗೆ ಕರೆಕ್ಟ್ ಸುಳ್ಳು ಅನ್ನೋದು ನಮ್ಗೆ ನಾಳೆ ಸ್ವಲ್ಪ ಕ್ಲಾರಿಫಿಕೇಶನ್ ಬರುತ್ತೆ. ಸದ್ಯಕ್ಕಾದ್ರೆ ಇವತ್ತಿನ ನೈಟಿನ ಎಪಿಸೋಡ್ ನ ನಂತರವೇನೆ ಇಲ್ಲಿ ನಮ್ಗೆ ವೋಟಿಂಗ್ ಪೋಲ್ಸ್ ಅನ್ನೋದು ಪ್ರಾರಂಭವಾಗುತ್ತೆ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ಮಿಸ್ ಮಾಡಿ ವೋಟ್ ಮಾಡೋದ್ರ ಮೂಲಕ ಅವರಿಗೆ ಯಾವ ಒಂದು ಸ್ಥಾನ ಡಿಸರ್ವ್ ಇದೆ ಆ ಒಂದು ಸ್ಥಾನಕ್ಕೆ ಅವ್ರನ್ನ ತಂದು ಕೂರಿಸಿ ಅಂತ ಹೇಳ್ತಾ ಬಿಗ್ ಬಾಸ್ ಅಪ್ಡೇಟ್ ಗೋಸ್ಕರ ಮಿಸ್ ಮಾಡಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.